ನಮ್ಮ ಪುಣ್ಯಭೂಮಿ ಭಾರತದ ಕುರಿತಾಗಿ ಕಳೆದ ವಾರದಿಂದ ನಾವು ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ. ಇದರ ಒಂದು ಹಿರಿಮೆ, ಇದರ ಹಿನ್ನೆಲೆ, ಯಾತಕ್ಕೆ ಭಾರತ ಇಷ್ಟು ಒಂದು ಪುಣ್ಯಕರವಾದಂಥ ನೆಲ ಅನ್ನೋದನ್ನ ನಾವು ನೋಡ್ತಾ ಬಂದ್ವಿ. ಅಲ್ಲಿಂದ ಮುಂದುವರೆದಂತೆ ಇವತ್ತು ಭಾರತದ ಒಂದು ಮೇರೆಗಳು, ಬೌಂಡ್ರಿ, ಸ್ಥೂಲವಾಗಿ ನಮ್ಮ ಅನೇಕ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಇದರ ಉಲ್ಲೇಖವನ್ನು ನೋಡ್ತೀವಿ. ವಿಷ್ಣು ಪುರಾಣದ ಒಂದು ಪ್ರಸಿದ್ಧವಾದಂಥ ಮಾತಂದ್ರೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೈಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ ಅಂತ. ಅಂದ್ರೆ ಸಮುದ್ರ ಏನು ದಕ್ಷಿಣದಲ್ಲಿದೆ ಅದರ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ಇರ್ತಕ್ಕಂಥ ಈ ಪ್ರದೇಶವನ್ನ ಭಾರತ ಅಂತ ಕರೀತಾರೆ ಅಂತ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಕನಿಷ್ಠ ಪಕ್ಷ 5,000 ವರ್ಷ ಹಳೆಯ ಒಂದು ಮಾತಿದು. ಅದೇ ರೀತಿ ಭಾರಸ್ಪತ್ಯ ಶಾಸ್ತ್ರ ಅನ್ನೋದಲ್ಲಿ ಬರುವಂತ ಮಾತು, ಹಿಮಾಲಯತ್ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ. ಅಂದ್ರೆ ಹಿಮಾಲಯದಿಂದ ಆರಂಭವಾಗಿ ಹಿಂದೂ ಸರೋವರ ಅಂದ್ರೆ ಹಿಂದೂ ಮಹಾಸಾಗರದವರೆಗೆ ಇರ್ತಕ್ಕಂಥ ದೇವ ನಿರ್ಮಿತವಾದಂಥ ದೇಶ, ಇದನ್ನ ಹಿಂದೂಸ್ತಾನ ಅಂತ ಕರೀತಾರೆ. ಈ ರೀತಿ ನಾವು ನಮ್ಮ ಪ್ರಾಚೀನ ಒಂದು ಸಾಹಿತ್ಯಗಳಲ್ಲಿ ನಾವು ನೋಡ್ತೀವಿ. ಅಂದ್ರೆ ಬಹುತೇಕ ಭಾರತ ಅಂದ್ರೆ ಉತ್ತರದಲ್ಲಿ ಹಿಮಾಲಯದವರೆಗೆ, ದಕ್ಷಿಣದಲ್ಲಿ ಸಮುದ್ರ ಅಥವಾ ಕನ್ಯಾಕುಮಾರಿ, ಈ ರೀತಿಯ ಒಂದು ಸ್ಥೂಲವಾದಂತ ಒಂದು ಮೇರೆಯನ್ನ ನಾವು ನೋಡ್ತೀವಿ. ಈ ಭಾರತದ ಒಂದು ಒಂದು ಪಾವಿತ್ರ್ಯತೆ, ಅದರ ಮಹಾನತೆಯನ್ನ ತಿಳಿಯಕ್ಕೆ ಹೊರಟಾಗ ಮೊಟ್ಟ ಮೊದಲು ನಾವು ತೆಗೆದುಕೊಂಡಿರುವಂತ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಪುಣ್ಯ ಪರ್ವತಗಳು. ಸಾಮಾನ್ಯವಾಗಿ ಪರ್ವತ ಅಂತ ಹೇಳಿದ್ರೆ ಅದು ಬೇರೆ ದೇಶಗಳಲ್ಲಿ ಒಂದು ಜಡವಸ್ತು. ಆದರೆ ನಮ್ಮ ಪಾಲಿಗೆ ಅದರಲ್ಲೂ ಕೂಡ ಭಗವದಂಶವನ್ನ ನೋಡ್ತಕ್ಕಂಥ ಒಂದು ಪರಂಪರೆ ನಮ್ಮಲ್ಲಿ ಹರಿದು ಬಂದಿದೆ. ಈ ಪರ್ವತಗಳು ಅಂತ ಹೇಳಿದ್ರೆ ಅಲ್ಲಿ ದೇವತೆಗಳ ವಾಸ್ತವ್ಯ ಇದೆ ಅಂತ ನಾವು ನಂಬಿದ್ದೇವೆ. ಅನೇಕ ಪರ್ವತಗಳಲ್ಲಿ ನಮ್ಮ ಋಷಿ ಮುನಿಗಳ ತಪಸ್ಸು ನಡೆದಿದೆ, ಸಾಧನೆ ನಡೆದಿದೆ. ಅನೇಕ ಪರ್ವತಗಳಲ್ಲಿ ಮಂದಿರಗಳನ್ನು ನಮ್ಮ ಹಿರಿಯರು ಕಟ್ಟಿದ್ದಾರೆ. ಇನ್ನು ಅನೇಕ ಪರ್ವತಗಳಲ್ಲಿ ನದಿ ಹುಟ್ಟತ್ತೆ. ಹಾಗಾಗಿ ಆ ನದಿಯ ಉಗಮ ಸ್ಥಾನ ಆಗಿದ್ರಿಂದ ನಮಗೆ ತುಂಬಾ ಅದು ಪವಿತ್ರ. ಹೀಗೆ ನಮ್ಮ ಪರ್ವತಗಳ ಒಂದು ವಿಶಿಷ್ಟವಾದಂತ, ಅದನ್ನ ಆರಾಧಿಸ್ಕೊಂಡು ಬಂದಿರತಕ್ಕಂಥ ಒಂದು ಪರಂಪರೆಯನ್ನೇ ನಾವು ನೋಡ್ತೀವಿ. ನಮ್ಮಲ್ಲಿ ಒಂದು ಪರ್ವತಗಳನ್ನ ವಿಶೇಷವಾಗಿ ಗುರುತಿಸಿರೋದು 2 ರೀತಿ. ಒಂದು ವರ್ಷ ಪರ್ವತ, ಒಂದು ಸಪ್ತ ಕುಲ ಪರ್ವತ ಅಂತ. ಅಂದ್ರೆ ಕುಲ ಪರ್ವತ ಅಂತ ಹೇಳಿದ್ರೆ ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥ ಪ್ರಾಂತದ ಗಡಿಗಳನ್ನ ಇದು ಸ್ಥೂಲವಾಗಿ ಹೇಳುತ್ತೆ. ದೇಶದ ಗಡಿಯನ್ನ ಹೇಳುವಂಥದ್ದು ಅದು ವರ್ಷ ಪರ್ವತ ಅಂತ ಕರೀತಾರೆ. ಈ ಸಪ್ತಕುಲ ಪರ್ವತ ಅನ್ನುವಂಥ ಒಂದು ಪರ್ವತದ ಮಾಲಿಕೆ ನಮ್ಮ ಅನೇಕ ಒಂದು ಮಹಾಭಾರತ, ಭಾಗವತಗಳಲ್ಲಿ ಅದರ ಉಲ್ಲೇಖ ಬರುತ್ತೆ. ಮಹೇಂದ್ರ, ಮಲಯ, ಸಹ್ಯ, ಶುಕ್ತಿಮತ್, ವೃಕ್ಷವಾನ್, ವಿಂಧ್ಯ, ಅರಾವಳಿ. ಕಾಲಕ್ರಮೇಣದಲ್ಲಿ 1-2 ಪರ್ವತಗಳ ಬಗ್ಗೆ ಒಂದು ಖಚಿತವಾದಂತ ಇವತ್ತಿಗೂ ಅದರ ನಿಲುವು ಸಿಕ್ಕಿಲ್ಲ. ಯಾಕೆಂದ್ರೆ ಕಾಲಾಂತರದಲ್ಲಿ ಅದರ ಪ್ರಾಯಶಃ ಹೆಸರಿನ ಬಳಕೆ ಇರ್ಬೋದು. ಉದಾಹರಣೆಗೆ ಶುಕ್ತಿಮತ್ ಅಂತ ಇದೆ, ಅದ್ಯಾವುದು ಅನ್ನೋದ್ ಬಗ್ಗೆ ಅನೇಕ ರೀತಿಯ ಒಂದು ವರ್ಷನ್ಗಳಿದೆ. ವಿಂಧ್ಯ ಪರ್ವತದ ಒಂದು ಭಾಗವಾದಂತ ಸಾತ್ಪುರ ಅಂತ ಏನ್ ಕರೀತಾರೆ, ವಿಂಧ್ಯದ ಪೂರ್ವ ಭಾಗದಲ್ಲಿದೆ, ಅದೇ ಶುಕ್ತಿಮತ್ ಅನ್ನುವ ಒಂದು ಅಂದಾಜು ಮಾಡಲಾಗಿದೆ. ವೃಕ್ಷವಾನ್ ಬಗ್ಗೆನೂ ಅದೇ ರೀತಿಯ ಒಂದು ಸಣ್ಣ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಉಳಿದಂತೆ ಒಟ್ಟು ಸಪ್ತ ಕುಲ ಪರ್ವತಗಳನ್ನು ನಮ್ಮಲ್ಲಿ ಗುರುತಿಸ್ಯಾರ ಪ್ರಮುಖವಾಗಿ. ಆದ್ರೆ ವಾಸ್ತವಿಕವಾಗಿ ನಾವು ನೋಡಿದ್ರೆ ಪ್ರತಿಯೊಂದು ರಾಜ್ಯದಲ್ಲಿ, ಪ್ರತಿಯೊಂದು ಜಾಗದಲ್ಲಿ ಇರ್ತಕ್ಕಂಥ ಪರ್ವತಗಳು ನಮಗೆ ಅನೇಕ ತೀರ್ಥಕ್ಷೇತ್ರಗಳು ನಮ್ಮ ಕಣ್ಮುಂದೆ ಬಂದು ಹೋಗುತ್ತೆ. ಅದು ತಿರುಪತಿ ಇರ್ಬೋದು, ಅದೇ ರೀತಿ ಅಹೋಬಲ ಇರ್ಬೋದು, ಶ್ರೀಶೈಲ ಇರ್ಬೋದು,
ದೇವರಾಯನ ದುರ್ಗ ಇರ್ಬೋದು, ಹತ್ತಾರು ಪರ್ವತೀಯ ತೀರ್ಥಕ್ಷೇತ್ರಗಳು ಹೆಚ್ಚು ಕಡಿಮೆ ಪ್ರತಿ ಜಿಲ್ಲೆಯಲ್ಲೇ ಸಿಗಬಹುದು. ನೀವು ಯಾವುದೇ ಊರಲ್ಲಿ ಹೋಗಿ ಆ ಊರಿನಲ್ಲಿ ಇರ್ತಕ್ಕಂಥ ಒಂದು ಬೆಟ್ಟ, ಆ ಬೆಟ್ಟದ ಬಗ್ಗೆ ಒಂದೇನೋ ಹಿನ್ನೆಲೆ ಇರುತ್ತೆ, ಅಲ್ಲಿ ಯಾವುದೋ ಒಂದು ಘಟನೆಗೆ ಒಂದು ಸಂಬಂಧವನ್ನ ನಮ್ಮಲ್ಲಿ ಹೇಳ್ತಾ ಬಂದಿರ್ತಾರೆ, ಅಥವಾ ಅಲ್ಲಿ ಯಾರೋ ದೇವಸ್ಥಾನ ಕಟ್ಟಿರ್ತಾರೆ, ಯಾವುದೋ ಋಷಿಗಳು ಬಂದಾಗ ಅಲ್ಲಿ ಸ್ವಲ್ಪ ಸಮಯ ಕಳೆದಿದ್ರು ಅನ್ನುವ ಉಲ್ಲೇಖ ಬರುತ್ತೆ. ಉದಾಹರಣೆಗೆ ಶಿಮ್ಲಾ, ಹಿಮಾಚಲ್ ಪ್ರದೇಶದ ಶಿಮ್ಲಾದಲ್ಲಿ ಒಂದು ದೇವಸ್ಥಾನ ಜಾಕು ಟೆಂಪಲ್ ಅಂತ ಕರೀತಾರೆ, ಹನುಮಂತನ ದೇವಸ್ಥಾನ, ತುಂಬಾ ಎತ್ತರದಲ್ಲಿದೆ. ಅಲ್ಲಿ ಈಗೊಂದು ತುಂಬಾ ಸುಮಾರು 100 ಅಡಿ ಎತ್ತರದ ಒಂದು ಹನುಮಂತನ ಕೂಡ ನಿಲ್ಸಿದ್ದಾರೆ ಅಲ್ಲಿ. ಆ ಪರ್ವತದಲ್ಲಿ ಏನ್ ಹೇಳ್ತಾರೆ, ಸಂಜೀವಿನಿ ಪರ್ವತವನ್ನ ತರಕ್ ಹೊರಟಾಗ ಹನುಮಂತ ಕೆಲವು ಕ್ಷಣಗಳು ಈ ಪರ್ವತದ ಮೇಲೆ ನಿಂತಿದ್ದ, ಹಾಗಾಗಿ ಅದು ಪವಿತ್ರ. ಹೀಗೆ ನಮ್ಮ ದೇಶದಾದ್ಯಂತ ನಾವು ನೋಡ್ತಾ ಹೋದ್ರೆ ಆ ರೀತಿ ನೂರಾರು ಸಾವಿರಾರು ಪರ್ವತಗಳು ನಮಗೆ ಬಹಳ ಪೂಜ್ಯವಾಗಿ ನಾವು ಕಾಣ್ತಕ್ಕಂಥ ನಾವು ನೋಡ್ತಾ ಬಂದೀವಿ. ಅದರಲ್ಲಿ ಕೆಲವನ್ನ ಮಾತ್ರ ಗುರುತಿಸಿ ಅದನ್ನ ಸಪ್ತಕುಲ ಪರ್ವತಗಳು ಆ ರೀತಿಯ ಒಂದು ಶ್ಲೋಕವನ್ನ ಮಾಡಿದೆ, ಅದನ್ನ ನಾವು ಚಿಂತನೆ ಮಾಡುವ ಪ್ರಯತ್ನ ಮಾಡೋಣ. ಅದಕ್ಕೂ ಮುಂಚೆ ಮತ್ತೊಂದು ಪರ್ವತ ಅಂತ ಇದ್ದಂಗೆ ನಮ್ಗೆ ನೆನಪಾಗುವಂತ ಒಂದು ಪ್ರಸಂಗ ಅಂತ ಹೇಳಿದ್ರೆ ಗೋವರ್ಧನಗಿರಿಯ ಕತೆ. ಅಂದ್ರೆ ಪ್ರಾಚೀನ ಕಾಲದಲ್ಲಿ ನಮ್ಮ ರೈತರು ಪರ್ಜನ್ಯ ದೇವತೆಯ ಪೂಜೆ ಮಾಡ್ತಾ ಇದ್ರು, ಇಂದ್ರನ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಇದೇ ರೀತಿ ವ್ರಜಮಂಡಲ ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲೂ ಕೂಡ ಆ ಒಂದು ಪದ್ಧತಿ ಇರುತ್ತೆ, ಇಂದ್ರೋತ್ಸವ ಅಂತೆಲ್ಲ ಮಾಡ್ತಿರ್ತಾರೆ. ಆದ್ರೆ ಕೃಷ್ಣನ ಒಂದು ಸಲಹೆ ಮೇರೆಗೆ ಅವರು ಈ ಗೋವರ್ಧನಗಿರಿ ಇದನ್ನ ಶೈಲೋತ್ಸವ ಮಾಡುವ ಒಂದು ಪರಂಪರೆ ಪ್ರಾರಂಭ ಆಯ್ತು. ಅಂದ್ರೆ ಪರ್ವತವನ್ನ ಪೂಜೆ ಮಾಡತಕ್ಕಂತ ಪರಂಪರೆ ಶ್ರೀಕೃಷ್ಣನಿಂದ ಅದು ಮತ್ತೊಮ್ಮೆ ಅದು ಪ್ರಾರಂಭ ಆಗತ್ತೆ. ಕೃಷ್ಣ ಹೇಳ್ತಾನೆ, ನಮ್ಮೆಲ್ಲಾ ಗೋವುಗಳು ಈ ಗಿರಿ ಕಂದರಗಳಲ್ಲಿ ಅದು ಮೇಲಿಕ್ಕಾಗಿ ಹೋಗುತ್ತೆ, ಅಲ್ಲಿಂದ ಬಂದ್ಮೇಲೆ ಅದು ಸಮೃದ್ಧವಾದಂತಹ ನೊರೆಯುಕ್ತವಾದಂತಹ ಹಾಲನ್ನ ಕೊಡುತ್ತೆ. ಹಾಗಾಗಿ ಕೃತಜ್ಞತೆಯಿಂದಾಗಿ ನಾವು ಈ ಪರ್ವತವನ್ನ ಪೂಜೆ ಮಾಡಬೇಕು. ಇಂದ್ರ ಮಳೆ ಕೊಡೋದು ಅವನ ಜವಾಬ್ದಾರಿ, ಅವನು ಕೊಡ್ತಾನೆ. ಆದ್ರೆ ನಮ್ಮ ಜೊತೆಗೆ ಇರತಕ್ಕಂತ ಈ ಪರ್ವತ ಇದು ನಮಗೆ ಒಂದು ಭಗವಂತನ ಅಂಶ, ಇದು ನಾವು ಇದನ್ನ ಪೂಜೆ ಮಾಡ್ಬೇಕು ಅಂತ ಹೇಳಿ ಕೃಷ್ಣನ ಒಂದು ಸಲಹೆ ಮೇರೆಗೆ ಅದು ಪ್ರಾರಂಭ ಆಗತ್ತೆ. ಆ ಒಂದು ಪರಂಪರೆ ಮತ್ತಷ್ಟು ಅದು ಹೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಇವತ್ತಿಗೂ ಅನೇಕ ಕಡೆ ಗಮನಿಸಿರ್ಬೋದು, ಉದಾಹರಣೆಗೆ ಕೃಷ್ಣ ಜನ್ಮಾಷ್ಟಮಿ ನಡೆದಾಗ ಅಥವಾ ಭಾಗವತ ಸಪ್ತಾಹ ನಡೆದಾಗ ಮಣ್ಣಿನ ಅಥವಾ ಒಂದು ಲೋಹದ ಒಂದು ಗೋವರ್ಧನ ಒಂದು ಪರ್ವತವನ್ನು ತಯಾರಿ ಮಾಡಿ ಅದನ್ನು ಪೂಜೆ ಮಾಡ್ತಾರೆ. ಅಂದ್ರೆ ಈ ರೀತಿ ಪರ್ವತ ಅಂತ ಹೇಳಿದ್ರೆ ಅದರ ನಮ್ಮ ಸಂಬಂಧ, ನಮ್ಮ ಬದುಕಿನೊಂದಿಗೆ ಅದರ ನಮ್ಮ ಸಂಬಂಧ ಇದೆ, ಅದರಿಂದ ನಮಗೆ ಸಾಕಷ್ಟು ಉಪಯೋಗ ಆಗ್ತಾ ಇದೆ, ಅದರಿಂದ ನಮ್ಮ ಬದುಕು ನಡೀತಾ ಇದೆ. ಹಾಗಾಗಿ ಅದರಲ್ಲೊಂದು ಭಗವಂತನ ಅಂಶ ನೋಡ್ತಕ್ಕಂತ ಒಂದು ಪರಂಪರೆಯನ್ನ ನಾವು ನೋಡ್ತಾ ಬಂದೀವಿ. ಈ ಒಂದು ಹಿನ್ನೆಲೆಯಲ್ಲಿ 7 ಪರ್ವತಗಳ ಒಂದು ಒಂದು ಶ್ಲೋಕ ಇದೆ. ಮಹೇಂದ್ರೋ ಮಲಯಸ್ಸಹ್ಯೋ ದೇವತಾತ್ಮ ಹಿಮಾಲಯ ಧ್ಯೇಯೋ ರೈವತ ಕೋವಿಂದ್ಯೋ ಗಿರಿಶ್ಚ ಅರಾವಳಿಸ್ತತ ಅಂತ. ನಾವು ಈ ಚಿತ್ರದಲ್ಲಿ ನೋಡ್ತಾ ಇರೋಂಗೆ 7 ಕುಲಪರ್ವತಗಳು ಅಥವಾ ಪರ್ವತ ಶ್ರೇಣಿಗಳು. ಅಂದ್ರೆ ಪರ್ವತ ಅಂದ್ರೆ ಒಂದಿರುತ್ತೆ, ಅದರ ಪರ್ವತ ಶ್ರೇಣಿ ಅಂದ್ರೆ ಒಂದು ಸಾಲಿನ ಪರ್ವತಗಳು. ಆ ರೀತಿಯ 7 ಪ್ರಮುಖ ಪರ್ವತಗಳನ್ನ ಈ ಒಂದು ಶ್ಲೋಕದಲ್ಲಿ ಗುರುತಿಸಲಾಗಿದೆ. ಇದನ್ನ ಆಧಾರ ಇಟ್ಕೊಂಡು ಈ ಪರ್ವತಗಳ ಕುರಿತಾಗಿ ಒಂದಷ್ಟು ವಿಚಾರವನ್ನ ನಾವು ಮೆಲ್ಕ್ ಹಾಕುವ ಪ್ರಯತ್ನ ಮಾಡೋಣ. ಮೊಟ್ಟ ಮೊದಲನೇದು ಮಹೇಂದ್ರ ಪರ್ವತ. ಮಹೇಂದ್ರ ಪರ್ವತ ಅಂತ ಇದ್ದಂಗೆ ನಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ನೆನಪಾಗೆ ಆಗತ್ತೆ. ಅವ್ರು ಯಾರು ಅಂದ್ರೆ ಪರಶುರಾಮ. ಸಪ್ತ ಚಿರಂಜೀವಿಗಳೆಲ್ಲ ಒಬ್ಬರಾದಂತ ಪರಶುರಾಮರು ಇವತ್ತಿಗೂ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅನ್ನುವ ಆಖ್ಯಾಯಿಕೆ ಇವತ್ತಿಗೂ ಇದೆ. ರಾಮಾಯಣದಲ್ಲಿ ಈ ಒಂದು ಸಂದರ್ಭ ಬರುತ್ತೆ. ರಾಮ ಸೀತೆಯನ್ನ ಮದುವೆ ಆಗಿ, ಅಂದ್ರೆ ಶಿವಧನಸ್ಸನ್ನ ಅವನು ಮುರಿದು ಸೀತೆಯನ್ನ ವಿವಾಹ ಆಗಿ ವಾಪಸ್ ಬರ್ತಾ ಇರ್ಬೇಕಾರೆ ಪರಶುರಾಮ ರಾಮನ ಒಂದು ಎದುರುಗೊಳ್ತಾರೆ. ಆಗ ಇಲ್ಲೊಂದು ಸಣ್ಣ ಪರೀಕ್ಷೆಯನ್ನ ಮಾಡಿದಾಗ ರಾಮ ಅದರಲ್ಲೂ ಕೂಡ ಸಫಲ ಆಗ್ತಾನೆ. ಇಲ್ಲಿ ವಿಷ್ಣು ಧನಸ್ಸನ್ನ
ಪರಶುರಾಮರಿಟ್ಟಾಗ ರಾಮ ಅದನ್ನ ಮುರಿತಾನೆ. ಅದಾದ್ಮೇಲೆ ಪರಶುರಾಮರು ಮಹೇಂದ್ರಗಿರಿಯಲ್ಲಿ ಸಂಚರಿಸ್ತಾ ಅಲ್ಲಿ ನೆಲೆಸಿದ್ದಾರೆ ಅನ್ನುವ ಒಂದು ಮಾತು ಬರುತ್ತೆ. ಹಾಗಾಗಿ ಈ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾದಂತ ಇವರಿರ್ತಕ್ಕಂಥ ಪರಶುರಾಮ ಅವರ ತಪಸ್ಸಿನ ಒಂದು ಕ್ಷೇತ್ರ ಇದು. ಅಲ್ಲಿ ಇನ್ನೊಂದು ರಾಮಾಯಣದಲ್ಲೇ ಬರ್ತಕ್ಕಂಥ ಮತ್ತೊಂದು ಉಲ್ಲೇಖ ಅಂತ ಹೇಳಿದ್ರೆ, ಹನುಮಂತ ಅವನು ಸಮುದ್ರೋಲ್ಲಂಘನ ಮಾಡಕ್ ಮುಂಚೆ ಅವನು ನಿಂತಂತ ಜಾಗ ಮಹೇಂದ್ರ ಪರ್ವತ ಅಂತ ಹೇಳ್ತಾರೆ. ಅಂದ್ರೆ ಆ ಮಹೇಂದ್ರ ಪರ್ವತದ ಮೇಲೆ ನಿಂತು ಅವನು ಜಿಗಿತಾನೆ ಅನ್ನೋದು ಬರುತ್ತೆ. ಆ ಜಿಗಿದಂತ ಆ ಒಂದು ಇದಕ್ಕಾಗಿ ಫೋರ್ಸ್ಗೆ ಅದು ಒಳಕ್ ಹೊಟ್ಟೋಯ್ತು ಅನ್ನುವ ಮಾತು ಕೂಡ ಹೇಳ್ತಾರೆ. ಭೂಗತ ಆಗೋಯ್ತು ಅಂತ. ಮುಂದೆ ಅಗಸ್ತ್ಯ ಮುನಿಗಳು ಇದೇ ಒಂದು ಜಾಗದಲ್ಲಿ ಅವರು ವಾಸ ಮಾಡಿದ್ರು, ಅಲ್ಲಿ ಅವರ ತಪಸ್ ಮಾಡಿದ್ರು ಅಂತ ಬರುತ್ತೆ. ಹೀಗೆ ಅನೇಕ ಋಷಿ ಮುನಿಗಳೊಂದಿಗೆ ಸಂಬಂಧ ಇರತಕ್ಕಂತ ಈ ಒಂದು ಪರ್ವತ ಶ್ರೇಣಿ ಎಲ್ಲಿ ಬರುತ್ತೆ ಅನ್ನೋದ್ ಬಗ್ಗೆ ಸಣ್ಣ ಒಂದು ಗೊಂದಲ ಕೂಡ ಇದೆ. ಯಾಕಂದ್ರೆ ಬೇರೆ ಬೇರೆ ಜಾಗಗಳೆಲ್ಲ ಅದರ ಉಲ್ಲೇಖ ಬರುತ್ತೆ. ಕಾಳಿದಾಸನ ಒಂದು ವರ್ಣನೆಯ ಹಿನ್ನೆಲೆಯನ್ನು ತಗೊಂಡಾಗ ಇದು ಉತ್ಕಲದಲ್ಲಿ ಬರುತ್ತೆ. ಉತ್ಕಲ ಅಂತ ಹೇಳಿದ್ರೆ ಒರಿಸ್ಸಾ, ಇವತ್ತಿನ ಒರಿಸ್ಸಾ ಪ್ರಾಂತ ಏನಿದೆ ಇಲ್ಲಿ ಬರಬಹುದು ಅನ್ನುವ ಇದೆ. ಯಾಕೆಂದ್ರೆ ಅವನು ಕಾಳಿದಾಸ ಕಳಿಂಗದ ರಾಜನನ್ನ ಮಹೇಂದ್ರಾಧಿಪತಿ ಅಂತ ಕರೀತಾನೆ. ಅದ್ರ ಜೊತೆಗೆ ಅಲ್ಲಿ ಮಹೇಂದ್ರ ಪರ್ವತ ಅನ್ನೋದು ಕೂಡ ಇವತ್ತಿಗೂ ಇದೆ. ಹಾಗಾಗಿ ಗಂಜಾಂ ಜಿಲ್ಲೆಯಲ್ಲಿ ಒಂದು ಅತಿ ಎತ್ತರವಾದ ಶಿಖರಕ್ಕೆ ಮಹೇಂದ್ರ ಅನ್ನೋದು ಹೇಳ್ತಾರೆ. ಪ್ರಾಯಶಃ ಪೂರ್ವಘಟ್ಟ ಅಂತ ನಾವು ಅದನ್ನ ಗಮನಿಸಬಹುದು. ಪೂರ್ವ ಕರಾವಳಿಯಲ್ಲಿರ್ತಕ್ಕಂಥ ಒಂದು ದಕ್ಷಿಣೋತ್ತರವಾಗಿರತಕ್ಕಂಥ ಹಬ್ಬಿರತಕ್ಕಂಥ ಒಂದು ಪರ್ವತ ಶ್ರೇಣಿ ಇದು ಮಹೇಂದ್ರ ಪರ್ವತಗಳು ಅಂತ ಗುರುತಿಸಬಹುದು. ಅದೇ ರೀತಿ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಕುಂತಿ, ಧರ್ಮರಾಯ, ಭೀಮ ಇವರ ಮಂದಿರಗಳಿದೆ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಅನೇಕ ನದಿಗಳಲ್ಲಿ ಹುಟ್ಟತ್ತೆ. ಅದರಲ್ಲಿ ವಿಶೇಷವಾಗಿ ತ್ರಿಸಾಮ, ಋಷಿಕುಲ್ಯ, ಇಕ್ಷುಲ, ವೇಗವತಿ, ಮಹೇಂದ್ರ ತನಯ. ನೋಡಿ, ತನಯ ಅಂದ್ರೆ ಮಗಳು ಅಂತ, ಮಹೇಂದ್ರ ತನಯ ಅಂದ್ರೆ ಮಹೇಂದ್ರದಲ್ಲಿ ಹುಟ್ಟತಕ್ಕಂಥವಳು, ಅಲ್ಲಿನ ಮಗಳು ಅನ್ನುವ ಅರ್ಥ ಬರತಕ್ಕಂಥ ಹೆಸರು. ಈ ರೀತಿ ಅನೇಕ ನದಿಗಳಿಲ್ಲಿರೋದು ನಾವು ನೋಡ್ತೀವಿ. 11ನೇ ಶತಮಾನದ ಒಬ್ಬ ಪರಾಕ್ರಮಿ ರಾಜರಾಜೇಂದ್ರ ಚೋಳ ಇಲ್ಲೊಂದು ವಿಜಯ ಸ್ತಂಭವನ್ನ ಸ್ಥಾಪನೆ ಮಾಡಿದ್ದಾನೆ. ಹೀಗೆ ಮಹೇಂದ್ರ ಪರ್ವತ ಹೀಗೆ ಅನೇಕ ಹಿನ್ನೆಲೆಯನ್ನ ಹೊಂದಿರತಕ್ಕಂಥ ಒಂದು ಮಹತ್ವಪೂರ್ಣವಾದಂತ ಈ ಪರ್ವತ ಶ್ರೇಣಿಯ ಮೊದಲನೆಯ ಒಂದು ಪರ್ವತ ರಾಜಿ. ಎರಡನೇದು ಬರುವಂಥದ್ದು ಮಲಯ ಪರ್ವತ. ಈ ಮಲಯ ಪರ್ವತ ಇದು ಮೈಸೂರಿನಿಂದ ದಕ್ಷಿಣಕ್ಕೆ ತಿರುವಾಂಕೂರುವರೆಗೆ ವಿಸ್ತಾರವಾಗಿರ್ತಕ್ಕಂಥ ಒಂದು ಪರ್ವತ ಶ್ರೇಣಿ. ಈ ಪರ್ವತಕ್ಕೆ ಈ ಒಂದು ಸುಮಾರು 200 ಕಿಲೋಮೀಟರ್ ಇರತಕ್ಕಂಥ ಈ ಭಾಗ, ಇದಕ್ಕೆ ನೀಲಗಿರಿ ಅಂತ ಕೂಡ ಇದನ್ನ ಕರೀತಾರೆ. ಇಲ್ಲಿ ಕೂಡ ಅನೇಕ ನದಿಗಳು ಹುಟ್ಟತ್ತೆ. ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಗಂಧದ ಮರಗಳು ತುಂಬಾ ಅಲ್ಲಿ. ಹಾಗಾಗಿ ನಮ್ಮ ಅನೇಕ ಹಾಡುಗಳಿಗೆ ಕೂಡ ಇದು ಪ್ರೇರಣೆ ಆಗಿದೆ. ಒಂದು ಭಾರತವನ್ನ ವರ್ಣನೆ ಮಾಡತಕ್ಕಂಥ ಒಂದು ಹಾಡಲ್ಲೇ ಪ್ರಾರಂಭ ಮಾಡೋದೇ ಚಂದನ ಹೇ ಇಸ್ ದೇಶ್ ಕಿ ಮಾಠಿ ಅಂತ. ಈ ನೆಲ ಇದು ಚಂದನ, ಶ್ರೀಗಂಧದ ಒಂದು ಅಂಶವಿಂದ ಕೂಡಿದೆ ಅಂತ ಭಾರತವನ್ನ ಒಂದು ವರ್ಣನೆ ಮಾಡ್ತಾರೆ. ಮತ್ತೊಂದು ಹಾಡಿನಲ್ಲಿ ಮಲಯಾಚಲದಲ್ಲಿ ಗಂಧದ ಪವನ ಅಂತ ಒಂದು ಈ ಒಂದು ಭೂಭಾಗವನ್ನ ನೆನಪಿಸ್ಕೊಳ್ತಕ್ಕಂಥ ಒಂದು ಮಾತು ನೋಡ್ತೀವಿ. ಅದೇ ರೀತಿ ಮಲಯ ಪವನ ಜಿಸ್ಕೆ ಗುಣಗಾಥ ಅಂತ ಒಂದು ಹಿಂದಿ ಹಾಡು ಕೂಡ ಬರುತ್ತೆ. ಹೀಗೆ ಈ ಪ್ರದೇಶದ ಒಂದು ವಿಶೇಷ ಅಂತ ಹೇಳಿದ್ರೆ ಅದು ಗಂಧದ ಮರ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಬರುತ್ತೆ. ಒಂದು ವಿಚಾರ ಏನಂದ್ರೆ, ಯಾವ್ದಾದ್ರು ಒಂದು ವಸ್ತು ನಮಗೆ ತುಂಬಾ ಸುಲಭವಾಗಿ ಸಿಕ್ಕಿದ್ರೆ ಅದರ ಮಹತ್ವ ನಮಗೆ ಗೊತ್ತಾಗಲ್ಲ ಅನ್ನೋದು ನಮ್ಗೆಲ್ರಿಗೂ ಅನುಭವ ವೈದ್ಯವಾದಂತ ಒಂದು ಸತ್ಯ. ಸಂಸ್ಕೃತ ಸುಭಾಷಿತದಲ್ಲಿ ಎಷ್ಟು ಸುಂದರವಾಗಿ ಅದಕ್ಕೊಂದು ಉಪಮೆ ಕೊಡ್ತಾರೆ ಅಂದ್ರೆ, ಈ ಮಾತನ್ನು ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ವಸ್ತು ತುಂಬಾ ಸುಲಭವಾಗಿ ಸಿಕ್ಕಿದ್ರೆ ನಮ್ಗೆ ಅದ್ರ ಮಹತ್ವ ಗೊತ್ತಾಗಲ್ಲ ಅಂತ ಹೇಳಿ ಅದಕ್ಕೆ ಉದಾಹರಣೆ ಈ ಮಲಯ ಪ್ರದೇಶವನ್ನು ಕೊಡ್ತಾರೆ. ಅಲ್ಲಿ ಹೇಳ್ತಾರೆ, ಮಲಯ ಪ್ರದೇಶದಲ್ಲಿ ಅಡಿಗೆ ಮಾಡಕ್ಕೆ ಗಂಧದ ಮರ ಉಪಯೋಗಿಸ್ತಾರೆ ಅಂತ. ಯಾಕೆಂದ್ರೆ ಅವ್ರು ಸುಲಭವಾಗಿ ಸಿಗತ್ತೆ, ಹಾಗಾಗಿ ಅದರ ಮಹತ್ವ ಗೊತ್ತಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಹೀಗೆ ಮಲಯ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅನೇಕ ವಿಚಾರಗಳು ನಮ್ಮ ಕಣ್ಮುಂದೆ ಬರುತ್ತೆ. ಇಲ್ಲಿ ಅನೇಕ ನದಿಗಳು ಹುಟ್ಟತ್ತೆ. ಇಲ್ಲಿ
ವೈಗಾಯಿ, ತಾಮ್ರಪರ್ಣಿ, ಕಬಿನಿ, ಪೆರಿಯಾರ್ ಈ ಎಲ್ಲಾ ನದಿಗಳು ಇಲ್ಲಿ ಹುಟ್ಟತ್ತೆ. ಇಲ್ಲಿಂದ ಹುಟ್ಟಿ ಹರಿತಕ್ಕಂತ ನದಿಗಳ ಒಂದು ಸಾಲು. ಇನ್ನ ಮಲಯ ಪರ್ವತದ ಈ ಒಂದು ಪರ್ವತ ಶ್ರೇಣಿಯ ಭೂಭಾಗದ ಬಹಳ ಒಂದು ಮಹತ್ವಪೂರ್ಣವಾದಂತ ಎರಡು ವ್ಯಕ್ತಿಗಳು ನಾವು ನೆನಪಿಸ್ಕೊಳ್ಳೇಬೇಕು. ಒಬ್ರು ಅದ್ವೈತ ಸೂತ್ರದಲ್ಲಿ ಇಡೀ ರಾಷ್ಟ್ರದ 4 ಮೂಲೆಗಳನ್ನ ಪೋಣಿಸಿರ್ತಕ್ಕಂಥ ಜಗದ್ಗುರು ಶಂಕರಾಚಾರ್ಯರು. ಇದೇ ಕಾಲಟಿಯಲ್ಲಿ ಅವರ ಜನನ ಆಯಿತು. ಇಲ್ಲಿಂದ ಅವರು ಹೊರಟು ಒಂದು ಹಾಡ್ನಲ್ಲಿ ಹೇಳ್ತಾರೆ, ಕೇರಳ ಸೇ ಕೇದಾರನಾಥ್ ತಕ್, ಅಂದ್ರೆ ಕೇರಳದಿಂದ ಪ್ರಾರಂಭ ಮಾಡಿ ಕೇದಾರನಾಥದಲ್ಲಿ ಅವರ ಅಂತ್ಯ ಆಗಿರುವಂಥದ್ದು. ಇಡೀ ದೇಶವನ್ನ ಕಾಲ್ನಡಿಗೆಯಲ್ಲೇ ಓಡಾಡ್ತಾ ಅದ್ವೈತ ಸೂತ್ರದಲ್ಲಿ ಇಡೀ ದೇಶವನ್ನ ಜೋಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಶಂಕರಾಚಾರ್ಯರು. ಅವರ ಜನ್ಮಭೂಮಿ ಇದು. ಈ ಭಾಗದಲ್ಲೇ ಅವರು ಹುಟ್ಟಿದ್ದು. ಮತ್ತೊಬ್ಬ ಮಹಾಪುರುಷ, ಅವ್ರನ್ನ ನಾವು ನೆನಪಿಸ್ಕೋಬೇಕು. ಈ ಪ್ರದೇಶದಲ್ಲಿ ಅವರು ಹುಟ್ಟಿದ್ದು. ಅವ್ರು ಯಾರು ಅಂದ್ರೆ ನಾರಾಯಣ್ ಗುರು. ಇಲ್ಲೇ ಬರ್ತಕ್ಕಂಥ ವರ್ಕಳದಲ್ಲಿ ಅವರ ಕೇಂದ್ರ. ಅವರು ವಿಶೇಷವಾಗಿ ಕೇರಳದಲ್ಲಿ ತುಂಬಾ ಒಂದು ಜಾತಿಯ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನ ದೂರ ಇಡ್ತಕ್ಕಂಥ, ಅವನನ್ನ ಅಸ್ಪೃಶ್ಯನಾಗಿ ನೋಡ್ತಕ್ಕಂತಹ, ಒಂದು ರೀತಿ ಕಾಲಬಾಹ್ಯವಾದಂತಹ ಈ ಮೇಲು ಕೀಳು ಅನ್ನುವ ಅತ್ಯಂತ ಕೆಟ್ಟು ಆಚರಣೆ ಜಾಸ್ತಿಯಾಗಿ ಅಲ್ಲಿ ಕೇರಳದಲ್ಲಿ ಕಾಣಿಸುತ್ತೆ. ಸ್ವಾಮಿ ವಿವೇಕಾನಂದರು ಕೂಡ ಅವರು ತಮ್ಮ ಭಾರತದ ಪ್ರವಾಸ ಮಾಡ್ತಾ ಕೇರಳವನ್ನ ಈ ಸಂಗತಿಗಳನ್ನ ನೋಡಿ ಅವ್ರು ಹೇಳಿರ್ತಾರೆ, ಇದೊಂದು ಹುಚ್ಚಾಸ್ಪತ್ರೆ ಅಂತ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಾ ಇದ್ದ ಅಂದ್ರೆ ಅವನು ಒಂದು ಪಾತ್ರೆಯನ್ನ ಕಟ್ಕೊಂಡಿರ್ತಾನೆ, ಅವನ ಒಂದು ಕತ್ತಿಗೆ ತಗಲಾಕೊಂಡಿರ್ತಾನೆ. ವಿವೇಕಾನಂದರು ಕೇಳ್ತಾರೆ ಯಾಕೆ ಅಂತ. ಆಗ ಹೇಳ್ತಾರೆ, ಇಲ್ಲ ಅವನು ಕೆಳಜಾತಿಯವನು, ಅವನ ಎಂಜಿಲು ರಸ್ತೆಯಲ್ಲಿ ಬೀಳಬಾರದು, ಹಾಗಾಗಿ ಅವನು ಅದನ್ನ ಕಟ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಅವನ್ಗೆ ಶಿಕ್ಷೆ ಆಗುತ್ತೆ ಅಂತ. ಇನ್ನೊಂದ್ಸಲಿ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರು ಒಬ್ರು ಮಾತಾಡ್ತಾ ಇದ್ದಂತ ವ್ಯಕ್ತಿ ವಿವೇಕಾನಂದರನ್ನ ಬನ್ನಿ ಬನ್ನಿ ಈ ಕಡೆ ಬನ್ನಿ ಅಂತ ಹೇಳಿ ಎಳ್ಕೊಂಡು ಆ ರಸ್ತೆಯ ತುದಿಗೆ ಪಕ್ಕಕ್ಕೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಅಲ್ಲಿ ಒಂದು ರಸ್ತೆಯಲ್ಲಿ ಪಕ್ಕದಲ್ಲಿ ಒಂದು ಚರಂಡಿ ಇರುತ್ತೆ, ಹತ್ತತ್ರ ಬಂದ್ಬಿಡ್ತಾರೆ. ವಿವೇಕಾನಂದರು ಯಾತಕ್ಕೆ ಈ ರೀತಿ ನನ್ನ ಬರಕ್ ಹೇಳಿದ್ರ ಅಂತ ಕೇಳಿದಕ್ಕೆ, ಇಲ್ಲ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾನಲ್ಲ ಅವನೊಬ್ಬ ಅಂತ್ಯಜ, ಕೆಳಜಾತಿಯವನು, ಅವನ ನೆರಳು ನಮ್ಮ ಮೇಲೆ ಬಿದ್ರೆ ನಾವು ಮತ್ತೆ ಹೋಗಿ ಸ್ನಾನ ಮಾಡ್ಬೇಕಾಗತ್ತೆ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಅವನ ನೆರಳು ಬೀಳತ್ತೆ ಅನ್ಬಿಟ್ಟು ನಮ್ಮನ್ನ ಅವ್ನ ಚರಂಡಿ ಹತ್ರ ಕರ್ಕೊಂಡ್ ಬಂದ್ರಲ್ಲ ಅಂತ. ಅಂದ್ರೆ ಎಂತ ಹುಚ್ಚತನ ಇದೆ ಇಲ್ಲಿ, ಇದೊಂದು ಹುಚ್ಚಾಸ್ಪತ್ರೆ ಇದು ಅಂತ ಹೇಳಿ ವಿವೇಕಾನಂದರು ತುಂಬಾ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಾರೆ. ಆ ರೀತಿಯ ಒಂದು ಇದ್ದಂತ ಪರಿಸ್ಥಿತಿಯಲ್ಲಿ ನಾರಾಯಣ್ ಗುರು ಅವರು ಸರಳ ಸೂತ್ರ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಅನ್ನುವ ಸೂತ್ರ ಇಟ್ಕೊಂಡು ಸಮಾಜವನ್ನ ಜೋಡಿಸ್ತಕ್ಕಂಥ, ಅದೇ ಜೊತೆಗೆ ಸಾಮರಸ್ಯದಿಂದ ಒಂದು ಸಮಾಜ ಬದುಕಬೇಕು ಅನ್ನೋಕ್ಕೋಸ್ಕರ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಬಹಳ ದೊಡ್ಡ ಪರಿವರ್ತನೆಯನ್ನು ತಂದಿರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ವಿವೇಕಾನಂದರು ಆ ಜಾಗಕ್ಕೆ ಭೇಟಿ ಕೊಟ್ಟು ಸುಮಾರೊಂದು 4 ದಶಕಗಳ ನಂತರ ಗಾಂಧೀಜಿಯವರಲ್ಲಿ ಭೇಟಿ ಕೊಟ್ಟಾಗ ಕೇರಳದಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಒಂದು ಅಂಶವನ್ನ ಗಾಂಧೀಜಿಯವರು ಗುರುತಿಸ್ತಾರೆ. ಅಂದ್ರೆ ನಾರಾಯಣ್ ಗುರು ಅವರು ಅತ್ಯಂತ ದೊಡ್ಡ ಒಂದು ಸಮಾಜ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡ್ಯಾರೆ. ಅವರ ಕ್ಷೇತ್ರ ಕೂಡ ಈ ಮಲಯ ಪರ್ವತದಲ್ಲೇ ಬರುತ್ತೆ. ಇನ್ನ ಮಲಯ ಅಂತ ಹೇಳಿದ್ರೆ ಮತ್ತೊಂದು ತೀರ್ಥಕ್ಷೇತ್ರ ನಮ್ಮ ಕಣ್ಮುಂದೆ ಬರುತ್ತೆ. ಎಲ್ಲಾ ತೀರ್ಥಕ್ಷೇತ್ರಗಳಿಗೂ ಸಾವಿರಾರು ಸಂಖ್ಯೆಯಲ್ಲಿ ಬಂದ್ರೆ, ಈ ಕ್ಷೇತ್ರಕ್ಕೆ ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿಗಟ್ಲೆ ಭಕ್ತಾದಿಗಳು ಬರ್ತಾರೆ. ದೇಶದಾದ್ಯಂತ ಅಲ್ಲ, ಇತ್ತೀಚಿನ ಅನೇಕ ವರ್ಷಗಳಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಒಂದ್ಸಲಿ ಒಬ್ರು ನಂಗೆ ಹೇಳಿದ್ರು, ಈಗ ಕೆಲವು ವರ್ಷದ ಮುಂಚೆ, ರಷ್ಯಾದಿಂದ 100 ಜನ ಮಾಲೆ ಹೊತ್ತು ಬರ್ತಾರೆ ಅಂತ. ಅಂದ್ರೆ ಆ ರೀತಿಯ ಒಂದು ವಿಶಿಷ್ಟವಾದಂತ ಶಕ್ತಿ ಇರ್ತಕ್ಕಂಥ ಈ ಶಬರಿಮಲೈ ಕೋಟ್ಯಾಂತರ ಭಕ್ತಾದಿಗಳಿಗೆ ತಮ್ಮ ಜೀವನದಲ್ಲಿ ಕೆಲವಷ್ಟು ಸಮಯವಾದರೂ ಒಂದು ವ್ರತಧಾರಿಗಳಾಗಿ ನಿಷ್ಠೆಯಿಂದ
ಅದಂತೂ ವಿಶೇಷವಾಗಿ ಚಳಿಗಾಲದಲ್ಲೇ, ಆ ಡಿಸೆಂಬರ್ ಜನವರಿಯ ಚಳಿಯಲ್ಲಿ ತಣ್ಣೀರ್ ಸ್ನಾನ ಮಾಡ್ತಾ, ಅಂದ್ರೆ ಒಬ್ಬ ವ್ಯಕ್ತಿಗೆ ತನ್ನ ಒಂದು ಮನೋನಿಗ್ರಹ ಅಂತ ಏನಂತಾರೆ, ಅದಕ್ಕೆ ಒಂದು ಸಾಧನೆಯ ಒಂದು ವ್ರತವನ್ನ ಕೊಟ್ಟು ಅವ್ರಿಗೆ ಪ್ರೇರಣೆ ಕೊಡ್ತಕ್ಕಂಥ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇರತಕ್ಕಂಥ ಒಂದು ಭಕ್ತಾದಿಗಳ ಒಂದು ಅತ್ಯದ್ಭುತ ಅಪೂರ್ವವಾದಂತಹ ಒಂದು ತೀರ್ಥಕ್ಷೇತ್ರ ಶಬರಿಮಲೈ. ಇದು ಕೂಡ ಇಲ್ಲೇ ಬರುತ್ತೆ. ಹೀಗೆ ಮಲಯ ಅಂತ ಹೇಳಿದ್ರೆ ಈ ರೀತಿ ಅನೇಕ ವಿಚಾರಗಳು ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ. ಅಲ್ಲಿಂದ ಸ್ವಲ್ಪ ನಾವು ಇವತ್ತು ಸಹ್ಯಾದ್ರಿಯನ್ನ ನಾವು ಆಮೇಲೆ ನೋಡೋಣ. ಅದಕ್ಕೆ ಮುಂಚೆ ರೈವತಕ. ರೈವತಕ ಇದು ಗುಜರಾತ್ ನಲ್ಲಿ ಬರುತ್ತೆ. ಗುಜರಾತಿನ ಒಂದು ಗಿರಿನಾರ್ ಅಂತ ಏನ್ ಕರೀತಾರೆ, ಅಲ್ಲಿನ ಅಲ್ಲಿ ಬರ್ತಕ್ಕಂತ ಒಂದು ಪರ್ವತ ಶ್ರೇಣಿ. ಇವತ್ತಿನ ಏನು ಸೌರಾಷ್ಟ್ರ ಅಂತ ಕರೀತಾರೆ, ಅಲ್ಲಿ ರೇವತ ಅನ್ನುವ ರಾಜನಿಂದಾಗಿ ಈ ಹೆಸರು ಬಂದಿದೆ. ಅಲ್ಲಿ ದ್ವಾರಕಾವಾಸಿಗಳು ಅಂದ್ರೆ ಕೃಷ್ಣನ ಒಂದು ಲೀಲಾಭೂಮಿ, ಅವನ ಯಾದವರ ಅನೇಕ ಘಟನೆಗಳು ನಡೆದಿರ್ತಕ್ಕಂಥ ಜಾಗ. ಅಲ್ಲೇ ಪಕ್ಕದಲ್ಲಿ ಸೋಮನಾಥ ಇದೆ, ಶಕ್ತಿಪೀಠ. ಜೈನರಿಗೆ ವಿಶೇಷವಾಗಿ ಮತ್ತೆ ಬೌದ್ಧರಿಗೆ ಇದೊಂದು ತೀರ್ಥಕ್ಷೇತ್ರವೂ ಹೌದು. ಈ ರೀತಿ ಅನೇಕ ಸಂಪ್ರದಾಯದವರಿಗೆ ಇಲ್ಲಿ ಇದೊಂದು ವಿಶಿಷ್ಟ ತೀರ್ಥಕ್ಷೇತ್ರವಾಗಿರ್ತಕ್ಕಂಥದ್ದು ಈ ರೈವತಕ ಪರ್ವತ. ಇಲ್ಲಿ ಅನೇಕ ಜೈನರ ದೇವಾಲಯಗಳಿದೆ, ತುಂಬಾ ಪ್ರಾಚೀನವಾದಂತ ದೇವಾಲಯಗಳು, ಜೈನರಿಗೆ ತುಂಬಾ ಪೂಜ್ಯವಾದಂತ, ಮತ್ತೆ ಜೈನ ತೀರ್ಥಂಕರರಿಗೆ ಸಂಬಂಧಪಟ್ಟಂತ ಅನೇಕ ಘಟನೆಗಳು ಇಲ್ಲಿ ನಡೆದಿದೆ. ಜೈನರ ಒಂದು ಪರಂಪರೆಯಲ್ಲಿ ಸಿದ್ಧಿ ಕ್ಷೇತ್ರ ಮತ್ತು ಅತಿಶಯ ಕ್ಷೇತ್ರ ಅಂತ ಕರೀತಾರೆ. ಯಾವ್ದಾದ್ರು ವಿಶಿಷ್ಟ ಘಟನೆ ನಡೆದಿರ್ಬೇಕು, ಅಥವಾ ಅವರ ತೀರ್ಥಂಕರರಿಗೆ ಏನಾರು ಜ್ಞಾನೋದಯ ಆಯಿತು, ಈ ರೀತಿಯ ಒಂದು ವಿಶಿಷ್ಟವಾದ ಘಟನೆ ನಡೆದಿದ್ರೆ ಅದನ್ನು ಅತಿಶಯ ಕ್ಷೇತ್ರ ಅಂತ ಕರೀತಾರೆ. ಆ ರೀತಿಯ ಜಾಗಗಳು ಇಲ್ಲಿ ನಾವು ನೋಡ್ತೀವಿ. ದ್ವಾರಕ ಇದು ಕೃಷ್ಣನ ಒಂದು ಜೀವಿತಾವಧಿಯಲ್ಲಿ ಬಹಳಷ್ಟು ಸಮಯ ಕಳೆದಂತ ಒಂದು ಭಾಗ. ಜರಾಸಂಧ ಮತ್ತೆ ಮತ್ತೆ ಅವನು ಮಥುರಾ ಪಟ್ಟಣಕ್ಕೆ ಆಕ್ರಮಣವನ್ನ ಮಾಡ್ತಾ ಇರ್ತಾನೆ. ಪ್ರತಿ ಸಲ ಆಕ್ರಮಣ ಮಾಡಿ ಸೋತು ವಾಪಸ್ ಹೋಗ್ತಾ ಇರ್ತಾನೆ. ಅನೇಕ ಕಡೆ ಜರಾಸಂಧನಿಂದ ಹೆದರಿ ಕೃಷ್ಣ ಬಂದ ಅಂತ ತಪ್ಪು ವಿಚಾರವನ್ನ ಕೆಲವರು ಅನ್ಕೊಳ್ತಾರೆ. ಹೆದರಿ ಅಲ್ಲ, ಅವನು ಪ್ರತಿ ಸಲ ಬಂದಾಗ ಅನೇಕ ಸೈನಿಕರ ಒಂದು ನಿಧನ ಆಗ್ತಾ ಇರತ್ತೆ. ಅವನ ಕಾಟದಿಂದ ದೂರ ಮಾಡಬೇಕು ಯಾದವರಿಗೆ ಅಂತ ಹೇಳಿ ಕೃಷ್ಣ ಮಥುರಾ, ಇವತ್ತಿನ ಉತ್ತರ ಪ್ರದೇಶದಲ್ಲಿದೆ, ಅಲ್ಲಿಂದ ದೂರದ ದ್ವಾರಕಾಪಟ್ಟಣಕ್ಕೆ ಅವನು ಸ್ಥಳಾಂತರ ಮಾಡ್ತಾರೆ. ಸ್ಥಳಾಂತರ ಅಂದ್ರೆ ಅಲ್ಲೇನು ಊರಿರಲ್ಲ, ಒಂದು ಹೊಸ ಊರನ್ನ ನಿರ್ಮಾಣ ಮಾಡಲಾಗತ್ತೆ. ಅಲ್ಲಿ ಆ ಸಮುದ್ರ ತೀರದಲ್ಲಿ ಸಮುದ್ರ ರಾಜನಿಂದ ಜಾಗವನ್ನ ಪಡೆದು, ಅಂದ್ರೆ ಸಮುದ್ರ ಸಾಕಷ್ಟು ಹಿಂದಕ್ಕೆ ಹೋಗಿ ಅಲ್ಲಿ ಜಾಗ ಬಿಟ್ಕೊಡತ್ತೆ. ಒಂದು ನಿಯಮ ಅಂತ ಹೇಳಿದ್ರೆ ಕೃಷ್ಣ ಇರೋ ತನಕ ಮಾತ್ರ ಆ ಜಾಗ ಅಂತ. ಅದರಂತೆ ಆ ಜಾಗ ಬಿಟ್ಕೊಟ್ಟಾಗ ಅಲ್ಲೊಂದು ನಗರವನ್ನ ಕಟ್ಟಲಾಗತ್ತೆ. ಆ ದ್ವಾರಕಾ ಪಟ್ಟಣ, ಅಲ್ಲಿ ಕೃಷ್ಣನ ಎಲ್ಲ ಲೀಲೆಗಳನ್ನ ಆ ಜಾಗದಲ್ಲಿ ನಾವು ನೋಡ್ತೀವಿ. ಅದಾದ್ಮೇಲೆ ಕೃಷ್ಣ ಅವತಾರ ಸಮಾಪ್ತಿ ಆಗ್ತಾ ಇದ್ದಂಗೆ ಇಡೀ ಊರು ಸಮುದ್ರದ ಪಾಲಾಗತ್ತೆ. ಅನೇಕರು ಮಹಾಭಾರತದಲ್ಲಿ ಈ ರೀತಿಯ ಕತೆ ಬರುತ್ತೆ, ಕಾಲ್ಪನಿಕ ಕತೆ ಅನ್ನೋ ರೀತಿ ಅನ್ಕೊಳ್ತಾ ಇದ್ರು. ವಿಜ್ಞಾನಿಗಳು ಆ ಸಮುದ್ರದ ಒಳಗಡೆ ಇಳಿದು ಅದನ್ನ ಸಂಶೋಧನೆ ಮಾಡಿ ಅವ್ರ ಮಹಾಭಾರತದಲ್ಲಿ ಬರ್ತಕ್ಕಂತ, ಭಾಗವತದಲ್ಲಿ ಬರ್ತಕ್ಕಂತ ವರ್ಣನೆಗೆ ಮತ್ತೆ ಅಲ್ಲಿ ಒಂದು ಮುಳುಗಿರ್ತಕ್ಕಂತ ನಗರಕ್ಕೆ ಸಾಕಷ್ಟು ಹೋಲಿಕೆಗಳು ಸಿಕ್ಕಿದೆ. ಅಷ್ಟೇಕೆ ಈಗ ಇತ್ತೀಚೆಗೆ ಒಂದು ಸುದ್ದಿ ಬಂತು, ಅಲ್ಲಿ ಒಳಗಡೆ ದ್ವಾರಕೆಯನ್ನ ನೋಡ್ತಕ್ಕಂತ ಒಂದು ಹೊಸ ಟೂರಿಸಂ ಒಂದು ಟ್ರಿಪ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಸಬ್ಮೇರಿನ್ ನಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತಕ್ಕಂತ ಒಂದು ಒಂದು ಟೂರಿಸ್ಟ್ ಪ್ಯಾಕೇಜ್ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲೇ ಹತ್ರದಲ್ಲಿ ಇರತಕ್ಕಂತ ಬಾಲ್ಕಾ ತೀರ್ಥ, ಇಲ್ಲೇ ಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡದಂತ ಒಂದು ಸ್ಥಳ. ಇನ್ನ ಮುಂದಿನ ಪರ್ವತ ಶ್ರೇಣಿ ವಿಂಧ್ಯ. ವಿಂಧ್ಯ ಪರ್ವತ ಇದು ಗುಜರಾತ್ನಿಂದ ಬಿಹಾರದವರೆಗೆ ವಿಸ್ತಾರವಾಗಿರ್ತಕ್ಕಂಥ ಒಂದು ಧೀಮಂತ ಪರ್ವತ ಶ್ರೇಣಿ. ಈ ವಿಂಧ್ಯ ಪರ್ವತದ ಒಂದು ಆಧಾರ ಇಟ್ಕೊಂಡೆ
ಅದರ ಉತ್ತರ ಭಾಗವನ್ನ ಉತ್ತರಾಪಥ ಮತ್ತು ದಕ್ಷಿಣ ಭಾಗವನ್ನ ದಕ್ಷಿಣಾಪಥ ಅಂತ ಕೂಡ ಅದನ್ನ ಕರೀತಾರೆ. ತುಂಬಾ ದೊಡ್ಡ, ಸುಮಾರು 1500 ಕಿಲೋಮೀಟರ್ ಅಷ್ಟು ವಿಸ್ತಾರವಾಗಿರ್ತಕ್ಕಂಥ ಈ ಪರ್ವತ ಶ್ರೇಣಿ. ಇಲ್ಲಿ ಅನೇಕ ಕಥೆಗಳ ಇದರ ಜೊತೆಗೆ ಜೋಡಿಸ್ಕೊಂಡಿದೆ. ಇದು ತುಂಬಾ ಎತ್ತರ ಇತ್ತಂತೆ. ಅಗಸ್ತ್ಯರು ಉತ್ತರದಿಂದ ದಕ್ಷಿಣಕ್ಕೆ ಹೊರಟಾಗ ಇದರ ಒಂದು ಅಹಂಕಾರವನ್ನ ತಗ್ಗಿಸ್ಬೇಕು ಅಂತ ಹೇಳಿ ಅವ್ರು ಬಂದಾಗ ಅದು ತಲೆ ತಗ್ಸತ್ತೆ. ಆಗ ಅಗಸ್ತ್ಯರು ನಾನು ದಕ್ಷಿಣ ಪ್ರವಾಸ ಮುಗಿಸಿ ಬರೋ ತನಕ ಹೀಗೆ ಇರು ಅಂತ ಹೇಳಿದ್ರು ಅಂತ ಬರುತ್ತೆ. ಇಲ್ಲಾಂದ್ರೆ ಹಿಮಾಲಯಕ್ಕಿಂತ ಎತ್ತರ ಬೆಳೀತಾ ಇತ್ತು ಅಂತ ಹೇಳ್ತಾರೆ. ಹೀಗಾಗಿ ಅನೇಕ ಕಥೆಗಳನ್ನ ನಾವು ನೋಡ್ತೀವಿ. 2 ಜ್ಯೋತಿರ್ಲಿಂಗಗಳು ಇಲ್ಲಿ ಬರುತ್ತೆ. ವಿಂಧ್ಯ ವಾಸಿನಿ, ಹೀಗೆ ಅನೇಕ ನದಿಗಳು ಇಲ್ಲಿ ಹುಟ್ಟುತ್ತೆ. ಉಜ್ಜಯಿನಿ ಇದೇ ವಿಂಧ್ಯ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದು ತೀರ್ಥಕ್ಷೇತ್ರ. ಕ್ಷಿಪ್ರಾ ನದಿ ತೀರದಲ್ಲಿ ಈ ಒಂದು ಉಜ್ಜಯಿನಿ ಇದೆ. ಇದು 12 ಜ್ಯೋತಿರ್ಲಿಂಗಗಳು ಕೂಡ ಒಂದು. ಓಂಕಾರೇಶ್ವರ ಮತ್ತೊಂದು ಜ್ಯೋತಿರ್ಲಿಂಗ. ನರ್ಮದಾ ನದಿ ತಟದಲ್ಲಿರ್ತಕ್ಕಂಥ ಒಂದು ಅದ್ಭುತವಾದಂಥ ತೀರ್ಥಕ್ಷೇತ್ರ. ಇಲ್ಲಿ ಶಂಕರಾಚಾರ್ಯರ ಒಂದು ಪ್ರತಿಮೆಯನ್ನ ಇತ್ತೀಚೆಗೆ ಸ್ಥಾಪನೆ ಮಾಡಲಾಗಿದೆ. ಯಾಕೆಂದ್ರೆ ಶಂಕರಾಚಾರ್ಯರು ಅವರು ದಕ್ಷಿಣದಿಂದ ಹೊರಡ್ತಾರೆ. ಹೊರಟು ಅವರು ಗುರುಗಳನ್ನು ಹುಡುಕ್ತಾ ಬಂದಾಗ ಇಲ್ಲಿ ನರ್ಮದಾ ನದಿ ತೀರದಲ್ಲಿ ಅವ್ರಿಗೆ ಗುರುಗಳ ಒಂದು ದರ್ಶನ ಆಗತ್ತೆ. ಗೋವಿಂದ ಭಗವತ್ಪಾದರ ಒಂದು ಸಾನ್ನಿಧ್ಯ ಸಿಗತ್ತೆ. ಇಲ್ಲಿ ಸುಮಾರು 4 ವರ್ಷಗಳ ಕಾಲ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಈ ಗುರುಗಳ ಒಂದು ಶಿಕ್ಷಣದಿಂದಾಗಿಯೇ ಅವರ ಜೀವನದಲ್ಲಿ ಒಂದು ಬಹಳ ದೊಡ್ಡ ತಿರುವು ಸಿಗತ್ತೆ. ಮುಂದೆ ಅವರು ಹೆಚ್ಚಿನ ಓದಿಗಾಗಿ ಅವರು ಕಾಶಿ ಕಡೆ ಹೋಗ್ತಾರೆ. ಹಾಗಾಗಿ ಶಂಕರಾಚಾರ್ಯರ ಒಂದು ಅತ್ಯಂತ ಎತ್ತರವಾದಂಥ ಪ್ರತಿಮೆಯನ್ನ ಇತ್ತೀಚೆಗೆ ಒಂದು ವರ್ಷದ ಮುಂಚೆ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹೀಗೆ ವಿಂಧ್ಯ ಪರ್ವತವನ್ನ ನಾವು ನೋಡಿದ್ವಿ. ಅದಾದ್ಮೇಲೆ ಇನ್ ಸ್ವಲ್ಪ ಎತ್ತರಕ್ಕೆ ನಾವು ಸಾಗಿದ್ರೆ, ಉತ್ತರಕ್ಕೆ ಸಾಗಿದ್ರೆ ರಾಜಸ್ಥಾನ್, ಇಲ್ಲಿ ಬರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಅರಾವಳಿ. ರಾಜಸ್ಥಾನದ ಒಂದು ಭೂಭಾಗದಲ್ಲಿ ಬರ್ತಕ್ಕಂಥ ಈ ಕ್ಷೇತ್ರ, ಇದರ ಪ್ರಾಚೀನ ಹೆಸರು ಪಾರಿಯಾತ್ರ ಅಂತ. ನಾವು ಆಗ್ಲೇ ಒಂದು ಸಪ್ತ ಕುಲ ಪರ್ವತದ ಒಂದು ಶ್ಲೋಕವನ್ನ ನಾವು ನೋಡಿದ್ವಿ, ಅದರಲ್ಲಿ ಬರುತ್ತೆ ಪಾರಿಯಾತ್ರ ಅಂತ. ಅದು ಇದೇ ಅರಾವಳಿ ಅನ್ನೋದು ಕ್ಷೇತ್ರ. ಇದರ ವಿಶೇಷ ಅಂತ ಹೇಳಿದ್ರೆ ವಾಯುವ್ಯ ಕ್ಷೇತ್ರ. ಉದಾಹರಣೆಗೆ ಇಡೀ ನಮ್ಮ ಏನು ಆಕ್ರಮಣ ನಡೀತೋ ಆಫ್ಘಾನಿಸ್ತಾನ್, ಸಿಂಧ, ಆ ಕಡೆಯಿಂದ ಬಂದು ಭಾರತಕ್ಕೆ ಪ್ರವೇಶ ಮಾಡಕ್ಕೆ ಆಕ್ರಮಕರಿಗೆ ತುಂಬಾ ಒಂದು ಕಷ್ಟ ಆದಂತ ಪ್ರದೇಶ ಇದು. ಪ್ರಾಯಶಃ ಈ ಪರ್ವತ ಶ್ರೇಣಿ ಇಲ್ಲ ಅಂದ್ರೆ ಇನ್ನಷ್ಟು ನಮ್ಗೆ ಆಕ್ರಮಣ ಆಗ್ತಾ ಇತ್ತು ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಸುಲಭ ಬರಕ್ ಆಗ್ತಾ ಇರಲ್ಲ. ಆ ರೀತಿ ವಾಯುವ್ಯದ ಈ ಪ್ರದೇಶದಿಂದ ಬಂದಂತ ಆಕ್ರಮಕರನ್ನ ತಡೆದಂತ ಒಂದು ಪರ್ವತ ಅಂತ ಹೇಳ್ಬೋದು. ಹಾಗಾಗಿ ನಿರಂತರವಾಗಿ ಅಲ್ಲಿ ಶತ್ರುಗಳಿಂದ ದಾಳಿ ಆಗ್ತಾ ಇತ್ತು. ಹಾಗಾಗಿ ಆ ಪ್ರದೇಶದಲ್ಲಿ ಇದ್ದಂತ ಒಂದು 1000 ವರ್ಷದ ಕಥೆಯನ್ನ ನೋಡಿದ್ರೆ ಬರೀ ಹೋರಾಟವೇ. ಇಡೀ ರಜಪೂತರ ಚರಿತ್ರೆಯೇ ಶತ್ರುಗಳ ವಿರುದ್ಧ ಹೋರಾಟ ನಡೆದಿದ್ದು. ಅವುಗಳ ಪೈಕಿ ತುಂಬಾ ವಿಶಿಷ್ಟವಾದದ್ದು ಮಹಾರಾಣಾ ಪ್ರತಾಪ್. ಈ ಅರಾವಳಿ ಕ್ಷೇತ್ರದಲ್ಲಿ ಅನೇಕ ಜೈನರ ತೀರ್ಥಕ್ಷೇತ್ರ ಇದೆ. ಪುಷ್ಕರ, ಇದು ಅರಾವಳಿಯಲ್ಲೇ ಬರತಕ್ಕಂತ ಒಂದು ಮತ್ತೊಂದು ತೀರ್ಥಕ್ಷೇತ್ರ. ಮಹಾರಾಣಾ ಪ್ರತಾಪ್ ಇಡೀ ಅವನ ಪರಂಪರೆ ಏನಿದೆ, ಆ ಎಲ್ಲರ ಹೋರಾಟದ ಕರ್ಮಭೂಮಿ ಇದು. ಆ ಪರಂಪರೆಯಲ್ಲೇ ತುಂಬಾ ಎತ್ತರದಲ್ಲಿ ನಿಲ್ತಕ್ಕಂತ ಒಂದು ವ್ಯಕ್ತಿತ್ವ ಅಂದ್ರೆ ಮಹಾರಾಣಾ ಪ್ರತಾಪ್. ಅಕ್ಬರ್ ಅವನು ಅನೇಕ ರಜಪೂತ್ರನ್ನ ತನ್ನ ಕಡೆಗೆ ಸೆಳೆದು ಬಿಟ್ಟಿರ್ತಾನೆ. ಅವ್ರಿಗೆ ಬೇರೆ ಬೇರೆ ಆಮಿಷವನ್ನು ಕೊಟ್ಟು, ಅಥವಾ ಕೆಲವರು ಹೆದರಿ ಆ ದಿಲ್ಲಿಯ ಬಾದ್ಶಾನಿಗೆ ತಲೆಬಾಗಿ ಅವನ್ಗೆ ಕೈ ಜೋಡಿಸಿರ್ತಾರೆ. ಒಂದ್ಸಲಿ ಮಾತಾಡ್ತಾ ಬಾದ್ಶಾ ಅಂತ ಅವನ್ನ ಕರೀತಾರೆ ಅಕ್ಬರ್ನ. ಆಗ ಅಕ್ಬರ್ ಹೇಳ್ತಾನೆ, ನನಗೆ ಬಾದ್ಶಾ ಅಂತ ಕರಿಬೇಡಿ, ಯಾವಾಗ ತನಕ ಚಿತ್ತೋಡ್ ಅದು ನನ್ನ ವಶ ಆಗಲ್ಲ, ರಾಣಾ ಪ್ರತಾಪ್ ಸೋಲಲ್ಲ, ಅಲ್ಲಿ ತನಕ ನನ್ಗೆ ಕರಿಬೇಡಿ,
ಯಾಕಂದ್ರೆ ಎಲ್ಲಾ ಕಡೆ ಗೆದ್ದಾಗೋಯ್ತು. ಇಡೀ ಬಹುತೇಕ ಉತ್ತರ ಭಾಗ, ಮಧ್ಯ ಭಾರತ, ದಕ್ಷಿಣದ ಬಹಳಷ್ಟು ಭಾಗ, ಅದೇ ರೀತಿ ಆ ಪೂರ್ವದ ಭಾಗಗಳು, ಬಂಗಾಲ ತನಕ ಇವರು ವಶಪಡಿಸಾಗಿದೆ. ಆದ್ರೆ ರಾಣಾ ಪ್ರತಾಪ್ನ ಮಣಿಸ್ಲಿಕ್ಕಾಗಿರಲ್ಲ. ಅತ್ಯಂತ ಸ್ವಾಭಿಮಾನದಿಂದ, ಸ್ವದೇಶ ನಿಷ್ಠೆಯಿಂದ ಅವನು ಯಾವುದೇ ಕಾರಣಕ್ಕೂ ನಮ್ಮ ನೆಲವನ್ನ ಪರಕೀಯರಿಗೆ ಬಿಟ್ಕೊಡ್ಬಾರದು ಅಂತ ಹೇಳಿ ಕಡೇ ತನಕ ಹೋರಾಟ ಮಾಡದಂತ ಒಬ್ಬ ಮಹಾನ್ ಹೋರಾಟಗಾರ. ಸುಮಾರು 500 ವರ್ಷಗಳು ಕಳೆದ್ರು ಕೂಡ ಇವತ್ತಿಗೂ ಅವನು ನೆನಪಿಸ್ಕೊಳ್ತೀವಿ. ಅದೇ ಅವನ ಸೋದರ ಮಾನಸಿಂಗ್, ಅವನು ಆ ಅಕ್ಬರ್ನ ಎಂಜಿಲ್ನ ಆಸೆಗಾಗಿ ತನ್ನ ಸೋದರಿಯನ್ನೇ ಅಕ್ಬರ್ನ ಜನಾನ ಕಳಿಸ್ಕೊಟ್ಟಂತ ಒಬ್ಬ ದೇಶದ್ರೋಹಿ. ಅನೇಕರು ಅವನ ಸುತ್ತಮುತ್ತ ಅಲ್ಲ ಈ ರೀತಿ ಭಯಕ್ಕೆ ಅಥವಾ ಅಧಿಕಾರ, ಹಣದ ಆಸೆಗೆ ಅವರು ಪರಕೀಯರಿಗೆ ಅವರು ಸಂಜೌತ ಅಂತ ಏನ್ ಹೇಳ್ತಾರೆ, ಅವ್ರ ಜೊತೆ ಕಾಂಪ್ರಮೈಸ್ ಆದ್ರೆ ರಾಣಾ ಪ್ರತಾಪ್ ಮಾತ್ರ ಯಾವ್ದಕ್ಕೂ ಕಾಂಪ್ರಮೈಸ್ ಆಗಲಿ. ಅವನು ಮಾಡಿದಂತ ಅತ್ಯಂತ ಒಂದು ಪ್ರಸಿದ್ಧವಾದಂತ ಯುದ್ಧ ಹಲ್ದಿ ಘಾಟಿ, ಇವತ್ತಿಗೂ ಅದೊಂದು ತೀರ್ಥಕ್ಷೇತ್ರವೇ ಸರಿ. ಆ ಒಂದು ಹಲ್ದಿ ಘಾಟಿಯಲ್ಲಿ ಒಂದು ಅತ್ಯಂತ ಒಂದು ರೀತಿ ರೋಮಾಂಚಕವಾದಂತ ಯುದ್ಧ ನಡೆಯುತ್ತೆ. ಆ ಯುದ್ಧ ಎರಡೂ ಕಡೆ ಇಬ್ರು ಗೆಲ್ಲಲ್ಲ, ಸಮಸಮವಾಗಿ ಎರಡೂ ಹೋರಾಟ ನಡೆಯುತ್ತೆ. ಯಾವಾಗ ರಾಣಾ ಪ್ರತಾಪನಿಗೆ ಸಾಕಷ್ಟು ಗಾಯ ಆಗಿದೆ, ಆಗ ಅವನ ಕಡೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವನ ಅತ್ಯಂತ ಪ್ರೀತಿಯ ಕುದುರೆ ಚೇತಕ್ ಅವನ್ನ ಕರ್ಕೊಂಡು ಅದು ಒಂದು ಸುರಕ್ಷಿತ ಜಾಗಕ್ಕೆ ಹೋಗುತ್ತೆ. ಆದ್ರೆ ಹಿಂದ್ಗಡೆಯಿಂದ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ ಶತ್ರುಗಳು. ತುಂಬಾ ವೇಗವಾಗಿ ಓಡುತ್ತೆ. ಕಡೆಗೊಂದು ಕಂದರ ಬರುತ್ತೆ. ಅಲ್ಲಿ ಇದು ಪೂರ್ಣ ಶಕ್ತಿ ಹಾಕಿ ಆ ಕುದುರೆ ಇನ್ನೊಂದು ಕಡೆಗೆ ಹಾರತ್ತೆ. ರಾಣಾ ಪ್ರತಾಪ್ನೇನೋ ಅಲ್ಲಿ ಸುರಕ್ಷಿತವಾಗಿ ಬೀಳ್ತಾನೆ ಆ ಕಡೆ, ಆದ್ರೆ ಕುದುರೆ ಪೂರ್ತಿ ಹಾರಕ ಅಲ್ಲ, ಅದು ಕೆಳಗಡೆ ಬಿದ್ದು ಪ್ರಾಣ ಬಿಡುತ್ತೆ. ಅಂದ್ರೆ ತನ್ನ ನಾಯಕನಿಗಾಗಿ ಕಡೇ ತನಕ ಹೋರಾಟ ಮಾಡಿ, ಪ್ರಯತ್ನ ಮಾಡಿ, ತನ್ನೆಲ್ಲಾ ಶಕ್ತಿ ಹಾಕಿ ಸುಮಾರು 21 ಅಡಿ ಅಗಲದ ಒಂದು ಕಂದಕವನ್ನ ಅದು ಹಾರತ್ತೆ, ಪ್ರಾಣ ಬಿಡುತ್ತೆ. ಅದಾದ್ಮೇಲೆ ರಾಣಾ ಪ್ರತಾಪ್ ಅದರ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಅಂದ್ರೆ ಆ ಸ್ವಾಮಿ ನಿಷ್ಠೆಯ ಪ್ರತೀಕವಾಗಿ ಇವತ್ತಿಗೂ ಚೇತಕ್ ಕುದುರೆಯನ್ನ ನೆನಪಿಸ್ಕೊಳ್ತೀವಿ. ಅದೇ ರೀತಿ ರಾಣಾ ಪ್ರತಾಪ್ನ ಹತ್ರ ಒಂದು ಆನೆ ಇತ್ತು. ಆ ಆನೆ ಎಂತದ್ದು ಅಂತ ಹೇಳಿದ್ರೆ ಯುದ್ಧದಲ್ಲಿ ಬಹಳಷ್ಟು ಇವನ ಹೋರಾಟಕ್ಕೆ ಸಹಕಾರ ಕೊಡ್ತಾ ಇರತ್ತೆ. ಇದ್ರ ಬಗ್ಗೆ ಅಕ್ಬರ್ ತುಂಬಾ ಕೇಳಿರ್ತಾನೆ. ಅವನು ಆ ರಾಮ್ ಪ್ರಸಾದ್ ಆನೆಯನ್ನ ವಶಪಡಿಸ್ಕೊಂಡು ತಗೊಂಡೋಗ್ತಾರೆ ಅಕ್ಬರ್ನ ಒಂದು ಜಾಗಕ್ಕೆ. ಅವ್ರಿಗೆ ರಾಣಾ ಪ್ರತಾಪ್ನ ಕುದುರೆ ನಾನು ಹಿಡಿದೆ, ಆನೆಯನ್ನ ಹಿಡಿದೆ ಅನ್ನುವ ಒಂದು ಖುಷಿ ಇರುತ್ತೆ. ಅದಕ್ಕೆ ಏನ್ ಬೇಕಾದ್ರೂ ಕೊಡಿ, ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ, ನಮ್ದು ಇನ್ಮೇಲಿಂದ ಅದು ಅಂತ ಇವನು ಆಜ್ಞೆ ಕೊಡ್ತಾನೆ. ಆ ರಾಮ್ ಪ್ರಸಾದ್ ಅನ್ನುವ ಕುದುರೆ ಆನೆಯನ್ನ ಪೀರ್ ಪ್ರಸಾದ್ ಅಂತ, ಅದನ್ನು ಕೂಡ ಮತಾಂತರದ ಒಂದು ಇಸ್ಲಾಮಿಕ್ ಹೆಸರನ್ನ ಇಡ್ತಾರೆ. ಆಮೇಲೆ ಅಕ್ಬರ್ಗೆ ಗೊತ್ತಾಗತ್ತೆ ಆ ಆನೆ ಈ ಪರಕೀಯರ ಜಾಗಕ್ಕೆ ಬಂದ ನಂತರ ಒಂದು ಹನಿ ನೀರು ಕುಡಿತಾ ಇಲ್ಲ, ಊಟ ಮಾಡ್ತಾ ಇಲ್ಲ. ಎಷ್ಟೇ ತಿನ್ಸಕ್ ಪ್ರಯತ್ನ ಮಾಡಿದ್ರು ಮಾಡ್ಲಿಲ್ಲ. 18 ದಿನ ಉಪವಾಸ ಮಾಡಿ ಆ ರಾಮ್ ಪ್ರಸಾದ್ ಅದು ಪ್ರಾಣ ಬಿಡತ್ತೆ. ಅಂದ್ರೆ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಪರಕೀಯರಿಗೆ ತಲೆಬಾಗಲ್ಲ ಅಂತ ತನ್ನ ಸ್ವಾಮಿ ರಾಣಾ ಪ್ರತಾಪ್ ಯಾವ ರೀತಿಯ ಒಂದು ದೃಢ ಸಂಕಲ್ಪದಿಂದ ಬದುಕ್ತಾ ಇದ್ದ. ಅವನ ಜೊತೆ ಇದ್ದಂತ ಸೈನಿಕರು, ಸ್ನೇಹಿತರು ಅಷ್ಟೇ ಅಲ್ಲ, ಪ್ರಾಣಿಗಳಿಗೂ ಆ ಸಂಸ್ಕಾರ ತಲುಪಿತ್ತು. ಅದಕ್ಕೆ ಒಂದು ಉತ್ಕೃಷ್ಟ ಉದಾಹರಣೆ ಅಂತ ಹೇಳಿದ್ರೆ ಈ ಒಂದು ರಾಣಾ ಪ್ರತಾಪನ ಈ ಕತೆ. ಹೀಗೆ ಅರಾವಳಿ ಅಂತ ಹೇಳಿದ್ರೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಮೆರುಗು ಕೊಟ್ಟಂತಹ, ಸ್ವಾಭಿಮಾನದ ಪ್ರತೀಕವಾಗಿ ಇದ್ದಂತಹ ರಾಣಾ ಪ್ರತಾಪನ ಈ ಎಲ್ಲ ಶೌರ್ಯ ಪ್ರತಾಪಗಳು ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ. ಹೀಗೆ ಪರ್ವತದ ಸಾಲಿನಲ್ಲಿ ಮಲಯ, ಮಹೇಂದ್ರ, ವಿಂಧ್ಯ, ಅರಾವಳಿ, ರೈವತಕ ಇದನ್ನ ಇವತ್ತು ನಾವು ನೋಡಿದ್ದೀವಿ. ಇನ್ನ ಉಳಿದ 2 ಪರ್ವತಗಳು ಸಹ್ಯಾದ್ರಿ ಮತ್ತು ಹಿಮಾಲಯದ ಕುರಿತಾಗಿ ನಾವು ಮುಂದಿನ ವಾರ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಕ್ತಾಯ ಮಾಡ್ತಾ ಇದೀನಿ. ನಮಸ್ಕಾರ.